ಭೂಮಿ ಒತ್ತುವರಿ ಪ್ರಕರಣದಲ್ಲಿ ಪರಿಹಾರವನ್ನು ನೀಡಬೇಕು. ಆಯಾ ಜಿಲ್ಲಾಧಿಕಾರಿಗಳಿಗೆ ಈ ಜವಾಬ್ದಾರಿ ಇರುತ್ತೆ. ಆದರೆ ಇಲ್ಲಿ ಭೂಮಿ ಒತ್ತುವರಿ ಪ್ರಕರಣದಲ್ಲಿ ಪರಿಹಾರವನ್ನು ಕೊಟ್ಟೇ ಇಲ್ಲ. ಹಾಗಾಗಿ ಕೊಪ್ಪಳ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಅವರ ಕಾರನ್ನು ಜಪ್ತು ಮಾಡಕ್ಕೆ ಗಂಗಾವತಿ ಕೋರ್ಟ್ ಆದೇಶವನ್ನು ನೀಡಿದೆ. ಕಾರು ಜಪ್ತಿಗೆ ಬಂದಿದ್ದ ಕೋರ್ಟ್ನ ಬೇಲಿಫ್ಗಳಿಗೆ ಡಿಸಿ ನಿಂದನೆ ಮಾಡಿರುವಂಥ ಆರೋಪ ಇದೆ. ಈಗ ಬರಿಗೈಯಲ್ಲಿ ವಾಪಸ್ ಹೋಗಿದ್ದಾರೆ ಕೋರ್ಟ್ನ ಬೇಲಿಫ್ಗಳು. ಮಾಲೀಕರ ತಿಳಿಸದೆ ರಸ್ತೆ ನಿರ್ಮಾಣ ಮಾಡಿರುವ ಗಂಗಾವತಿ ನಗರಸಭೆ. ಗಂಗಾವತಿಯ ವಾಲ್ಮೀಕಿ ವೃತ್ತದಿಂದ ಬಸಾಪಟ್ಟಣದವರೆಗೂ ಕೂಡ ರಸ್ತೆ ನಿರ್ಮಾಣ ಆಗಿತ್ತು. ಕಲ್ಮಠದ 21 ಗುಂಟೆ, ವಿರೂಪಾಕ್ಷಪ್ಪ ಎಂಬುವರ 11 ಗುಂಟೆ ಜಮೀನು ಒತ್ತುವರಿಯಾಗಿರುತ್ತೆ. ಪರಿಹಾರ ಕೇಳಿ ಕೋರ್ಟ್ ಮೆಟ್ಟಿಲನ್ನ ಏರಿರ್ತಾರೆ ಕಲ್ಮಠ ಸ್ವಾಮೀಜಿಯವರು. ಗಂಗಾವತಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಆ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ಕಾರ್ ಜಪ್ತಿ ಮಾಡಿ ಅಂತೇಳಿ ಜಪ್ತಿ ಮಾಡಕ್ಕೆ ಬಂದಂಥವ್ರಿಗೆ ಇವರು ನಿಂದನೆ ಮಾಡಿ ಕಳಿಸಿದಾರಂತೆ. ಈಗ ಇನ್ನೊಂದು ರೀತಿ ಅನುಭವಿಸಬೇಕು ಜಿಲ್ಲಾಧಿಕಾರಿಗಳು. ಪಿಟಿಷನಲ್ಲಿ 14 ಲಕ್ಷ ರೂಪಾಯಿ ನಮಗೆ ಪರಿಹಾರ ಧನವನ್ನು ಕೊಡಬೇಕಾಗಿತ್ತು ಅಂತ ಹೇಳಿ ಜಪ್ತಿ ಆದೇಶವನ್ನು ನ್ಯಾಯಾಲಯ ಮಾಡಿರುತ್ತದೆ. ನಾವು ನ್ಯಾಯಾಲಯ ಆದೇಶವನ್ನು ಡಿ ಸಿ ಕಚೇರಿಗೆ ತಲುಪಿಸಿದಾಗ ಡಿ ಸಿ ಅವರು ಅದನ್ನು ಪಾಲನೆ ಮಾಡದೇನೆ ನ್ಯಾಯಾಲಯದ ಆದೇಶವನ್ನು ಅವರು ಸಹಕರಿಸುವುದಿಲ್ಲ ಮತ್ತು ಇದು ಸೀರಿಯಸ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ವಿಲ್ ಪ್ರೊಸೀಡ್ ಫರ್ದರ್ ಇನ್ ಫ್ಯೂಚರ್. ಎಕ್ಸಿಕ್ಯೂಷನ್ ಪಿಟಿಷನಲ್ಲಿ 14 ಲಕ್ಷ ರೂಪಾಯಿ ನಮಗೆ ಪರಿಹಾರ ಧನವನ್ನು ಕೊಡಬೇಕಾಗಿತ್ತು ಅಂತ ಹೇಳಿ ಜಪ್ತಿ ಆದೇಶವನ್ನು ನ್ಯಾಯಾಲಯ ಮಾಡಿರುತ್ತದೆ. ನಾವು ನ್ಯಾಯಾಲಯ ಆದೇಶವನ್ನು ಡಿ ಸಿ ಕಚೇರಿಗೆ ತಲುಪಿಸಿದ ಈಗ ನನಗೆ ನಿನ್ನೆ ಕೇಳಿದೆ 23 ಅಂದಿದ್ರು ಬುದ್ಧಿ ನಮ್ಮ ವಕೀಲರು. ಇಲ್ಲ ಹೌದಾ? 22 ಆಗಸ್ಟ್ 22 ಅಂದಿದೆ. ನಮ್ಮ ವಕೀಲರು ಹೇಳಿದ ಪ್ರಕಾರ ನಾವು ಮುಂದೆ ಅದನ್ನ ಕಾರ್ಯ ಮಾಡ್ತೇವೆ. ಈಗ ಡಿ ಸಿ ನಂತರ ನಮ್ಮ ಕೈ ವಕೀಲ ಸರ್ಕಾರ ಭೂಮಿ ಒತ್ತುವರಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಪರಿಹಾರವನ್ನು ಕೊಡಬೇಕಲ್ಲ. ಅದು ಕೂಡ ಮಾಲೀಕರಿಗೆ ತಿಳಿಸ್ದೇನೆ ಅಲ್ಲಿ ಅವರ ಜಮೀನನ್ನೆಲ್ಲ ಒತ್ತುವರಿ ಮಾಡ್ಕೊಂಬಿಟ್ಟು ಪರಿಹಾರನೂ ಕೊಡದೆ ಕೋರ್ಟ್ ಹೇಳಿದ ಆದೇಶವನ್ನು ಪಾಲನೆ ಮಾಡದೇ ಇದ್ದರೆ ಹೆಂಗಿದು?